ಅಮೆರಿಕ ತನ್ನ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದಕ್ಕೆ ಮುಂದಾಯಿತು ಅನ್ನೋದು ಈ ಯುದ್ಧ ಶುರುವಾದಾಗಲಿಂದ ನಾವು ನೋಡಿದ್ರೆ ಅರ್ಥ ಮಾಡ್ಕೊಳ್ಬೋದು. ಹೆದರಿಸೋದಕ್ಕೆ ನೋಡಿದ್ರು, ಬೆದರಿಸುವಂತಹ ತಂತ್ರಗಾರಿಕೆ ಯಾವುದೂ ಕೂಡ ಫಲ ಕೊಡ್ತಾ ಇಲ್ಲ. ಇದರ ಬೆನ್ನಲ್ಲೇ ನ್ಯಾಟೋ ರಾಷ್ಟ್ರಗಳು ವಿಪರೀತವಾಗಿ ಕೋಪಗೊಂಡಿದೆ ಅಮೆರಿಕದ ನಡೆಗೆ. ಆದರೆ ಅಮೆರಿಕ ನ್ಯಾಟೋ ರಾಷ್ಟ್ರಗಳಿಗೆ ಕೈ ಕೊಡುವಂತಹ ಸುಳಿವನ್ನು ಕೊಟ್ಟಿದೆ. ಹಾಗಾದರೆ ಚಿತ್ರವಾಗುತ್ತಾ ನ್ಯಾಟೋ ರಾಷ್ಟ್ರ? ಈ ಯುದ್ಧದ ತೀವ್ರತೆ ಇನ್ನೆಷ್ಟರ ಮಟ್ಟಕ್ಕೆ ಹೋಗುತ್ತೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಇರಾನ್ ಜೊತೆಗಿನ ಯುದ್ಧಕ್ಕೆ ಮೇಜರ್ ಟ್ವಿಸ್ಟ್. ಅಮೆರಿಕ ಇಸ್ರೇಲ್ ಬಯಸಿದ್ದೊಂದು ಆಗಿದ್ದೊಂದು. ಕಳೆದೊಂದು ತಿಂಗಳ ನಿರಂತರ ಸಂಘರ್ಷದ ಬಳಿಕ ಇರಾನ್ನಲ್ಲಿ ಯುದ್ಧದ ನಡುವೆ ಕ್ಷಿಪ್ರ ಕ್ರಾಂತಿ ನಡೆದಿದ್ದು ಆಡಳಿತ ಬದಲಾವಣೆಯಾಗಿದೆ. ಆದರೆ ಅದು ಇಸ್ರೇಲ್ ಅಮೆರಿಕ ಬಯಸಿದ ಮಾದರಿಯ ಆಡಳಿತ ಬದಲಾವಣೆ ಆಗಿಲ್ಲ. ಹೌದು, ಇರಾನ್ನ ಆಂತರಿಕ ಸಂಘರ್ಷಕ್ಕೆ ತುತ್ತಾಗಿದ್ದು ಈವರೆಗೂ ಇದ್ದಂತಹ ಖಮೇನಿ ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲಿನ IRGC ಸರ್ಕಾರವನ್ನು ಬದಿಗಿರಿಸಿ ಆಡಳಿತವನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದೆ. ಸ್ಪಷ್ಟ ನಾಯಕತ್ವವಿಲ್ಲದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮಧ್ಯಪ್ರವೇಶಿಸಿ ಪ್ರಮುಖ ನಿರ್ಧಾರಗಳ ಮೇಲೆ ಹಿಡಿತ ಸಾಧಿಸಿದೆ. ನಿಯಮಿತ ಸೈನ್ಯದಿಂದ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುವ ಈ ಪಡೆ ಈಗ ಮಿಲಿಟರಿ ಮತ್ತು ರಾಜಕೀಯ ವಿಷಯಗಳನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಗುಂಪು ಪ್ರತಿದಿನ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಅಂಥೇಳಿ ವರದಿಗಳಾಗ್ತಾ ಇದೆ. ಬಹುತೇಕ ತಾತ್ಕಾಲಿಕ ಆಡಳಿತ ಮಂಡಳಿಯಂತೆ ಇದು ಕಾರ್ಯನಿರ್ವಹಿಸ್ತಾ ಇದೆ. ಅವರು ಸರ್ವೋಚ್ಚ ನಾಯಕನ ಪ್ರವೇಶವನ್ನು ಸಹ ನಿಯಂತ್ರಿಸ್ತಾ ಇದ್ದಾರೆ. ಇದರಿಂದಾಗಿ ಇತರರು ಅವರನ್ನು ತಲುಪುವುದು ಕಷ್ಟವಾಗ್ತಿದೆ. ಇರಾನ್ ಕದನ ವಿರಾಮಕ್ಕಾಗಿ ಯೋಚಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ. ಟ್ರಂಪ್ ಹೇಳಿಕೆ ಸುಳ್ಳು ಎಂದ ಇರಾನ್. ಹೌದು, ಇರಾನ್ ಕದನ ವಿರಾಮಕ್ಕಾಗಿ ಯೋಚಿಸ್ತಾ ಇದೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವ ಪೋಸ್ಟ್ ಹೊಸ ಸಂಚಲನ ಸೃಷ್ಟಿಸಿದೆ. ಈ ಪೋಸ್ಟ್ನಲ್ಲಿ ಟ್ರಂಪ್ ಅವರು ಇರಾನ್ನ ನೂತನ ಅಧ್ಯಕ್ಷರನ್ನು ಹೊಗಳುತ್ತಲೇ ಇರಾನ್ ಕದನ ವಿರಾಮಕ್ಕಾಗಿ ಯೋಚಿಸ್ತಾ ಇದೆ ಅಂಥೇಳಿ ಬರೆದುಕೊಂಡಿದ್ದಾರೆ. ಇರಾನ್ನ ನೂತನ ಅಧ್ಯಕ್ಷರು ಹಿಂದಿನವರಿಗಿಂತ ಕಡಿಮೆ ಹಠಮಾರಿ ಮತ್ತು ಹೆಚ್ಚು ಬುದ್ಧಿವಂತರಾಗಿದ್ದಾರೆ. ಅವರು ಕದನ ವಿರಾಮಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಹೊರ್ಮುಜ್ ಜಲಸಂಧಿ ಮಾತ್ರ ಈಗ ಕದನ ವಿರಾಮ ಘೋಷಣೆಗಿರುವ ಏಕೈಕ ಮಾರ್ಗವಾಗಿದೆ. ಇರಾನ್ ಈ ಮಾರ್ಗವನ್ನು ಮುಕ್ತಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಮಾತ್ರ ಕದನ ವಿರಾಮ ಒಪ್ಪಂದ ಸಾಧ್ಯ. ಒಂದು ವೇಳೆ ಕದನ ವಿರಾಮ ಸಂಭವಿಸ್ತಾ ಇದ್ರೆ ನಾವು ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ಮುಂದುವರಿಸ್ತೇವೆ ಮತ್ತು ಇರಾನನ್ನ ಶಿಲಾಯುಗಕ್ಕೆ ತಳ್ತೇವೆ ಅಂಥೇಳಿ ಟ್ರಂಪ್ ಮತ್ತೊಮ್ಮೆ ಗುಡುಗಿದ್ದಾರೆ. ಇನ್ನು ಟ್ರಂಪ್ ಹೇಳಿಕೆಗೆ ಇರಾನ್ ಪ್ರತಿಕ್ರಿಯಿಸಿದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆ ಸುಳ್ಳು ಮತ್ತು ಆಧಾರರಹಿತ. ಇರಾನ್ ಅಂತಹ ಯಾವುದೇ ವಿನಂತಿಯನ್ನ ಮಾಡಿಲ್ಲ ಅಂಥೇಳಿ ಸ್ಪಷ್ಟಪಡಿಸಿದೆ. ಇರಾನ್ನ ಅರಸೈನಿಕ ಕ್ರಾಂತಿಕಾರಿ ಗಾರ್ಡ್ಸ್ ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟು ಹರ್ಮುಜ್ ಜಲಸಂಧಿಯು ತನ್ನ ಪಡೆಗಳ ನಿರ್ಣಾಯಕವಾಗಿ ನಿಯಂತ್ರಣದಲ್ಲಿದೆ ಅಂತ ಹೇಳಿದೆ. ಅಗತ್ಯವಿದ್ದರೆ ದೇಶವು ಸಂಘರ್ಷವನ್ನು ಮುಂದುವರಿಸಲು ಸಿದ್ಧವಾಗಿದೆ ಅಂಥೇಳಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರೆಕ್ಚಿ ಕೂಡ ಸೂಚಿಸಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಬೆದರಿಕೆಗಳು ಅಥವಾ ಸಮಯದ ಒತ್ತಡವಿಲ್ಲದೆ ಇರಾನ್ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸಾಂಸ್ಕೃತಿಕ ತಾಣಗಳ ಮೇಲಿನ ದಾಳಿಗೆ ಇರಾನ್ ಆಕ್ರೋಶ. ಇರಾನ್ನ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ರೇಜಾ ಸಲೇಹಿ ಅಮೀರಿ ಸಾಂಸ್ಕೃತಿಕ ತಾಣಗಳ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳನ್ನು ಶಾಶ್ವತ ಗಾಯ ಅಂತ ಬಣ್ಣಿಸಿದ್ದಾರೆ. ಇದು ಇರಾನ್ನ ಗುರುತಿನ ಮೇಲೆ ಉದ್ದೇಶಪೂರ್ವಕ ಮತ್ತು ಪ್ರಜ್ಞಾಪೂರ್ವಕ ದಾಳಿ ಅಂತ ಹೇಳಿದ್ದಾರೆ. ನಾವು ಕಲ್ಲು ಮತ್ತು ಗಾರೆ ಬಗ್ಗೆ ಮಾತನಾಡ್ತಾ ಇಲ್ಲ ಅಂಥೇಳಿ ಅಮೀರಿ ಹಾನಿಗೊಳಗಾದ ಪ್ರದೇಶವನ್ನು ತೋರಿಸುತ್ತಾ ಮಾತನಾಡಿದ್ದಾರೆ. ನಾವು ಒಂದು ಜನರ ನೆನಪು ಮತ್ತು ಇತಿಹಾಸದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಈ ಬೆಳವಣಿಗೆಯ ಮಧ್ಯೆ ದಾಳಿ ಪ್ರತಿದಾಳಿಗಳು ಮುಂದುವರೆದಿದ್ದು ಇವತ್ತು ಕೆಲವು ಮಹತ್ವದ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.